ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ ಕೃಷ್ಣನ್ ವಿಷಯದಲ್ಲಿ ನೋ ಕಾಂಪ್ರಮೈಸ್. ನೋಡಿ ಹೇಗ್ ನಿಮ್ಮನ್ನೇ ನೋಡ್ತಾ ಇದ್ದಾನೆ. ಅರ್ಜುನ್ ಸರ್, ಈ ಮುದ್ದಾದ ಫೋಟೋನ ಅಶ್ವಿನ್ ನನಗೆ ಗಿಫ್ಟ್ ಆಗಿ ಕೊಟ್ಟ. ಅಶ್ವಿನ? ಹೌದು ಸರ್. ಪಾಪ, ನಾನವತ್ತು ಮಗುನ ನರ್ಸ್ ಕೈ ಒಪ್ಪಿಸಬಾರ್ದಾಗಿತ್ತು. ನನ್ನಿಂದಾನೇ ನೀವು ಕೃಷ್ಣನ ದೂರ ಮಾಡ್ಕೊಂಡ್ರಿ ಅಂತ ಪಾಪ ಬೇಜಾರ್ ಮಾಡ್ಕೊಂಡು ಅಳ್ತಾ ಇದ್ದ. ಅವನಿಗೆ ಸಮಾಧಾನ ಹೇಳೋಷ್ಟ್ರಲ್ಲಿ ಸಾಕಾಗೋಯ್ತು. ಅವನೇನ್ ಹೇಳ್ದ ಗೊತ್ತಾ? ಇವತ್ತಿ ಫೋಟೋನ ತಂದು ನಿಮ್ಗೆ ಒಪ್ಪಿಸ್ದ ಹಾಗೆ ನಾಳೆ ಕೃಷ್ಣನ್ನು ಕರ್ಕೊಂಡ್ ಬಂದು ನಿಮ್ಗೆ ಒಪ್ಪಿಸ್ತೀನಿ ಅಂದ. ಅರ್ಜುನ್ ಸರ್, ಅವನ್ ಮಾತಲ್ಲಿ ಆತ್ಮವಿಶ್ವಾಸ ಹೇಗಿತ್ತು ಅಂತಂದ್ರೆ, ಅಯ್ಯೋ ನೀವು ನೋಡ್ಬೇಕಾಗಿತ್ತು. ನನಗ ಅವನ ಮೇಲೆ ಇದ್ದಿದ್ದ ಅಪನಂಬಿಕೆಗಳೆಲ್ಲ ಹೊರಟೋಯ್ತು ಗೊತ್ತಾ. ಕೃಷ್ಣ ಸಿಕ್ಕೇ ಬಿಟ್ಟ ಅನ್ನೋ ಖುಷಿನಲ್ಲಿ ನಾನ್ ತೇಲಾಡ್ತಾ ಇದ್ದೀನಿ. ಅವನ್ ಪ್ರಯತ್ನ ಅವನ್ ಮಾಡ್ಲಿ, ಕರ್ಣನ ಪ್ರಯತ್ನ ಕರ್ಣನು ಮಾಡ್ಲಿ, ಪೊಲೀಸ್ನವರು ಪ್ರಯತ್ನ ಮಾಡ್ಲಿ, ನಾವು ಮಾಡೋಣ. ಅರ್ಥ ಆಗ್ಲಿಲ್ವ ಸೇವಂತಿ? ನಾನು ಅವತ್ತೇ ಹೇಳಿದ್ನಲ್ಲ, ಗುರೂಜಿ ಹೇಳಿದ ವ್ರತನ ಮಾಡೋಣ ಅಂತ. ಸೀರಿಯಸ್ಲಿ? ಮತ್ತೆ ತಮಾಷೆಗೆ ಹೇಳಿದೆ ಅಂತ ಅನ್ಕೊಂಡ್ಯಾ? ಇದು ಹಾಸ್ಯ ಮಾಡೋ ವಿಷಯನೂ ಅಲ್ಲ, ಅಟ್ ದ ಸೇಮ್ ಟೈಮ್ ತೆಗೆದಾಕೋ ವಿಷಯನೂ ಅಲ್ಲ ಅಂತ ನನಗೆ ಆಮೇಲೆ ಗೊತ್ತಾಯ್ತು. ಯಾರಿಗ್ ಗೊತ್ತು, ನೀನ್ ಹೇಳ್ತಿರೋ ಹಾಗೆ ಭಿಕ್ಷಾಟನೆ ಮಾಡೋ ವ್ರತದಲ್ಲೇ ನಮ್ ಕೃಷ್ಣ ಸಿಗ್ಬೋದಲ್ವಾ? ಅಬ್ಬಾ, ಇಷ್ಟು ವರ್ಷದ ಮೇಲೆ ಇವತ್ತು ನೀವು ನಿಜವಾದ ಅರ್ಥದಲ್ಲಿ ನಾನ್ ಬೆಟರ್ ಹಾಫ್ ಅನ್ಸ್ಕೊಂಡ್ರಿ. ಅಂದ್ರೆ ಇಷ್ಟು ವರ್ಷ ಈ ಬಡಪಾಯಿ ವೆಸ್ಟ್ ಕ್ವಾರ್ಟರು ಆಗಿರ್ಲಿಲ್ವಾ? ಅಟ್ಲೀಸ್ಟ್ ಬನಿಯನು? ಹಾಗಾದ್ರೆ ಇದೇ ಕೋಪದಲ್ಲಿ ನನಗೊಂದು ಮುತ್ತು ಕೊಡಲ್ಲ ಅಂತಾನು ಹೇಳಲ್ಲ ಅಲ್ವಾ? ಕೊಡು ಮತ್ತೆ. ಅಯ್ಯೋ ಸರ್, ಬಿಡಿ ಸರ್. ಅಯ್ಯೋ ಪ್ಲೀಸ್ ಬಿಡಿ. ಹೇಳಿದೆ ಅಲ್ವಾ, ಕೊಡು ಮತ್ತೆ. ಬಿಡಿ ಸರ್, ಬಿಡಿ ಅಂದ್ರೆ ಬಿಡ್ಬೇಕು ಸರ್. ಕೊಡಲ್ವಾ? ಥೂ ಬಿಡಿಪ. ನಿಮ್ ಹತ್ರ ಕಷ್ಟನೂ ಹಂಚ್ಕೋಬಾರ್ದು, ಸುಖನೂ ಹಂಚ್ಕೋಬಾರ್ದು. ಹೌದಾ ಸರ್? ಕರೆಕ್ಟು, ಏನಿದ್ರು ಹಂಚ್ಕೋಬೇಕು. ಅಪ್ಪ ಮಹಾನುಭಾವ, ನಿಮ್ಗೊಂದು ದೊಡ್ಡ ನಮಸ್ಕಾರ. ನಿಮ್ ಮುಂದೆ ಬಂದು ನಿಂತ್ಕೊಳ್ಳೋದೇ ತಪ್ಪು. ಬೇಡ, ಪಕ್ಕಕ್ ಬಾ. ನಿಮ್ಮನ್ನ ಸಾರಿ ಸರಿ, ಹೇಳು, ಭಿಕ್ಷಾಟನೆಗೆ ಯಾವಾಗ ಹೋಗೋಣ? ಅದಿನ್ನೂ ಗೊತ್ತಿಲ್ಲ. ನಮ್ಮಿಬ್ಬರ ನಕ್ಷತ್ರ ರಾಶಿ ನೋಡಿ ದಿನ ಗೊತ್ತು ಮಾಡ್ಕೊಡ್ತಾರಂತೆ. ಸರಿ, ಅದು ಯಾವಾಗ ಅಂತ ಹೇಳು. ಬಟ್ ಒಂದ್ ಕಂಡೀಷನ್, ಭಿಕ್ಷೆಗೆ ದಿನಾನ ನೀನ್ ಫಿಕ್ಸ್ ಮಾಡು,
ಭಿಕ್ಷೆಗೆ ಹೋಗೋ ಜಾಗಗಳನ್ನ ನಾನು ಫಿಕ್ಸ್ ಮಾಡ್ತೀನಿ. ಎಲ್ಲಾದ್ರೂ ಫಿಕ್ಸ್ ಮಾಡಿ. ಕೊನೆನಲ್ಲಿ ಗುರೂಜಿ ಹೇಳಿದ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಿ ಕಾಣಿಕೆ ಹಾಕಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕು. ಆಗ್ಲೇ ಅಂತೆ ಸಂಪೂರ್ಣವಾಗಿ ಫಲ ಸಿಗೋದು. ನೋ ಅಬ್ಜೆಕ್ಷನ್ ಮೈ ಲಾರ್ಡ್. ಸರಿ, ಹಾಗಾದ್ರೆ ನೀವ್ ನಿಮ್ ಕೆಲ್ಸನ ಮುಂದುವರ್ಸಿ, ನಾನ್ ಮಲ್ಕೋತೀನಿ. ಮಲ್ಕೋ. ನಾನ್ ನನ್ನ ಕೆಲ್ಸನ ಮುಂದುವರಿಸ್ತೀನಿ. ಬಾರೋ ಕೃಷ್ಣ, ನಾನು ನೀನು ಮಲ್ಕೊಳ್ಳೋಣ. ಗುಮ್ಮ ಏನಾದ್ರೂ ಬಂದ್ರೆ ನಾವಿಬ್ರು ಸೇರಿ ಸರಿಯಾಗಿ ಕೊಟ್ಟು ಕಳ್ಸೋಣ. ಬಾ ಪುಟ. ಇಷ್ಟೊತ್ತಾದ್ರೂ ಮಾಯಮ್ಮ ಯಾಕೆ ಬರ್ಲಿಲ್ಲ? ಬರ್ತಾರಾ? ಅಥವಾ ಕರ್ಣನ್ ಮಾತೆಲ್ಲ ಮನ್ಸಲ್ಲಿ ಇಟ್ಕೊಂಡು ಬರ್ದೇ ಹೋಗ್ತಾರಾ? ಛೇ, ಈ ಕರ್ಣಂಗೆ ಯಾವ ಟೈಮಲ್ಲಿ ಯಾರ ಹತ್ರ ಏನ್ ಮಾತಾಡ್ಬೇಕು ಅಂತ ಒಂಚೂರು ಗೊತ್ತಿಲ್ಲ. ಎಲ್ರೂ ಜೊತೆ ನಾವ್ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಬಿಟ್ಟಿ ಉಪದೇಶ ಕೊಡಕ್ಕಷ್ಟೇ ಅವ್ನ್ ಲಾಯಕ್ಕು. ಅಲ್ಲ, ಅವ್ರು ಇಲ್ಲಿದ್ರೆ ಈ ಕರ್ಣಂಗೇನ್ ಕಷ್ಟ? ಏನೋ ಇವ್ರಪ್ಪನ್ ಮನೆ ಆಸ್ತಿ ಹೊಡಿಯಕ್ ಎಲ್ರೂ ಕಾಯ್ತಿರ್ತಾರ. ಯಪ್ಪ, ಇವಳ ಫೋಟೋ ನೋಡೋದಕ್ಕೂ ಭಯ ಆಗತ್ತೆ. ರೂಮಲ್ಲಿರೋದಕ್ಕೂ ಆಗೋದಿಲ್ಲ, ಹಾಲಲ್ಲಿದ್ರೂ ಆಗಲ್ಲ. ಎಲ್ ಕೂತ್ರು ನಿಂತ್ರು ಇವಳ ಪ್ರಾಣ ಹಿಂಡ್ತಾಳೆ. ಹಾಳಾದ್ದು ಈ ರಾತ್ರಿ ಯಾಕಾದ್ರೂ ಬರುತ್ತೋ? ಅಯ್ಯೋ, ಅಬ್ಬಾ, ಇಲ್ಲೆಷ್ಟೋ ಹಿತವಾಗಿದೆ. ಇಲ್ಲಿ ನಿಮ್ದೇ ಉಸಿರಾಡ್ಬೋದು. ಇಲ್ಲೇ ಇರ್ತೀನಿ ಆರಾಮಾಗಿ. ಅಮ್ಮ, ಅಯ್ಯೋ ದೇವ್ರೆ, ಇವಳು ಇಲ್ಕೊ ಬಂದ್ಬಿಟ್ಲಲ್ಲಪ್ಪ. ಎಲ್ಲಿ ಹೋಗ್ ಸಾಯ್ಲಿ? ಅಯ್ಯೋ, ಓಂ ಹನುಮಂತೆ ನಮಃ, ಓಂ ಹನುಮಂತೆ ನಮಃ. ಏ ಮೀರಾ, ಯಾರು?